ಈ ಕತೆ ಕೇದಾರ್ನಾಥ್ ಕಾಡಲ್ಲಿ ನಡೆದಿರೋದು. ಅಲ್ಲಿ ತುಂಬಾ ರೀತಿಯ ಪಶು ಮತ್ತೆ ಪಕ್ಷಿಗಳು ಅದರ ಜೀವನವನ್ನು ಸಾಗಿಸ್ತಿತ್ತು. ಅದೇ ಕಾಡಲ್ಲಿರೋ ಒಂದು ದೊಡ್ಡ ಮರದಲ್ಲಿ ಸುರೀಲಿ ಗುಬ್ಬಚ್ಚಿ ಮತ್ತೆ ಅದರ ಫ್ರೆಂಡ್ಸ್ ವಾಸ ಮಾಡ್ತಿದ್ರು. ಸುರೀಲಿ ಗುಬ್ಬಚ್ಚಿ ತುಂಬಾ ಒಳ್ಳೆ ಸ್ವರದಲ್ಲಿ ಹಾಡ್ ಹಾಡ್ತಿತ್ತು. ಆ ತರ ಹಾಡ್ ಹಾಡಿ ಆ ಕಾಡಲ್ಲಿರೋ ಎಲ್ಲ ಪಶು ಪಕ್ಷಿಗಳನ್ನ ಖುಷಿ ಪಡಿಸ್ತಿತ್ತು. ಬೇರೆ ಪಕ್ಷಿಗಳಿಗೂ ಇದರ ಹಾಡು ತುಂಬಾನೇ ಇಷ್ಟ ಆಗ್ತಿತ್ತು. ಸುರೀಲಿ ಗುಬ್ಬಚ್ಚಿ, ನೀನು ಎಷ್ಟ್ ಚೆನ್ನಾಗ್ ಹಾಡಾಡ್ತೀಯಾ, ಎಲ್ ನೋಡು ನಿನ್ ಹಾಡ್ ಕೇಳಕ್ಕೆ ಎಷ್ಟ್ ಜನ ಬಂದಿದ್ದಾರೆ ಅಂತ. ನಿನ್ನ ಸ್ವರದಲ್ಲಿ ಏನೋ ಒಂಥರ ಮಾಯೆ ಇದೆ, ಅದ್ರಿಂದ ಎಲ್ಲರಿಗೂ ಹುಷಾರಿಲ್ದೆ ಇದ್ರೂ ಸರಿ ಹೋಗತ್ತೆ. ಹೌದು ಹೌದು, ನೀನ್ ಹೇಳೋದು ತುಂಬಾನೇ ಸರಿ, ಇವರು ತುಂಬಾ ಚೆನ್ನಾಗಿ ಹಾಡ್ ಹಾಡ್ತಾರೆ. ಅವಾಗ ಸುರೀಲಿ ಗುಬ್ಬಚ್ಚಿ ಕಾಡನ್ನ ಸುತ್ತಕ್ಕೆ ಹೋಗತ್ತೆ. ಸ್ವಲ್ಪ ಹೊತ್ತು ಹಾರಿ ಹೋದ್ಮೇಲೆ ಅದಕ್ಕೊಂದು ಮರ ಕಾಣಿಸುತ್ತೆ. ಅದು ಆ ಮರದ ಮೇಲೆ ಹೋಗಿ ಕೂತ್ಕೊಳ್ಳತ್ತೆ. ಅವಾಗ ಆ ಮರದ ಮೇಲ್ಕೊಂಬೆಯಲ್ಲಿ ಒಂದ್ ಕಾಗೆ ಹುಷಾರಿಲ್ದಂಗೆ ಕೂತಿತ್ತು. ಎಷ್ಟು ಹುಷಾರಿರ್ಲಿಲ್ಲ ಅಂದ್ರೆ ಅದಕ್ಕೆ ಹಾರಕ್ಕೂ ಹೋಗ್ತಿರ್ಲಿಲ್ಲ. ಅವಾಗ ಸುರೀಲಿ ಗುಬ್ಬಚ್ಚಿ ಹೇಳುತ್ತೆ, ಇವತ್ ವಾತಾವರಣ ಎಷ್ಟ್ ಚೆನ್ನಾಗಿದೆ. ಈ ತರ ಹೇಳಿ ಅದು ಹಾಡಾಡಕ್ಕೆ ಶುರು ಮಾಡತ್ತೆ. ತುರುರುರು ತುರುರುರುರುರು ತುರುರುರುರುರುರು. ಸುರೀಲಿ ಗುಬ್ಬಚ್ಚಿ ಹಾಡಾಡಿದ್ದನ್ ಕೇಳಿದ ತಕ್ಷಣ ಕಾಗೆಗೆ ಹಾಗೆ ಪ್ರಾಣನೇ ಬಂದಂಗಿತ್ತು. ಅದು ಮುಂಚಿನ ತರಾನೇ ತುಂಬಾ ಸ್ವಸ್ಥವಾಗಿರೋ ತರ ಅದಕ್ಕನ್ನಿಸ್ತಿತ್ತು.